ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಹೇಳ್ತಿರೋದು ನಿಜ. ನನ್ನ ರಾಜನಂದಿನಿನೇ ನನ್ನ ಮೊದಲನೇ ಪ್ರೀತಿ, ಮತ್ತೆ ಅವರೇ ನನ್ನ ಕೊನೆ ಪ್ರೀತಿ. ಆದರೆ ಆರ್ಯ, ಅನುನೇ ರಾಜನಂದಿನಿ ಇಲ್ಲ, ಖಂಡಿತ ನನ್ನ ರಾಜನಂದಿನಿ ಅನು ಆಗಕ್ಕೆ ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ಯಾರೇ ಅನುನೇ ರಾಜನಂದಿನಿ ಅಂತ ಹೇಳಿದ್ರು ನಾನು ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಹೇಳಿದ ನಿಜ ಜೆಂಡೆ. ಆ ಅನುಗೆ ಬೇರೆ ಏನೋ ಉದ್ದೇಶ ಇದೆ. ನಾನು ಅವಳನ್ನು ನಂಬಿದೆ ತಪ್ಪಾಯಿತು. ನನ್ನ ಭಾವನೆಗಳ ಜೊತೆ ಆಟ ಆಡಿದ್ಲು. ನಾನು ಅಪ್ಪ ಆಗ್ತಾಯಿದ್ದೀನಿ ಅಂತ ಸುಳ್ಳು ಹೇಳಿ ನನಗೆ ಮೋಸ ಮಾಡಿಬಿಟ್ಲು. ಅವಳಿಗೆ ಇದೆಲ್ಲ ಸಣ್ಣ ವಿಷಯದ ಥರ ಇರಬಹುದು, ಆದರೆ ನನಗಿದು ಸಣ್ಣದಲ್ಲ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಅನು ಅನ್ನೋ ಚಾಪ್ಟರ್ ಮುಗ್ದೋಯ್ತು. ಹಾಗಾದರೆ ನೀನು ನಿಜವಾಗ್ಲೂ ಅನುನೇ ರಾಜನಂದಿನಿ ಅಂದರೆ ನಂಬಿಲ್ವಾ? ಖಂಡಿತ ಇಲ್ಲ. ನನ್ನ ರಾಜನಂದಿನಿ ನನ್ನ ಬಿಟ್ಟು ಹೋಗಿ 23 ವರ್ಷ ಆಯಿತು. ಅವರಿದ್ದಿದ್ರೆ ಈಗ 40 ದಾಟಿರಬೇಕಿತ್ತು. ಈ ಪುನರ್ಜನ್ಮ ಮತ್ತೆ ಹುಟ್ಟು ಬರೋದು ಇದೆಲ್ಲ ಬರೀ ಸಿನಿಮಾದಲ್ಲಿ, ಕಥೆಯಲ್ಲಿ ಮಾತ್ರ. ಚೆಂಡೆ, ಈಗ ಅನು ವಿಷಯ ಬಿಡು. ಅವನ್ನ ದೂರ ಇಟ್ಟಷ್ಟು ಹತ್ತಿರ ಆಗೋಕ್ಕೆ ಪ್ರಯತ್ನ ಪಡ್ತಾಳೆ. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ನನ್ನ ನಿಜವಾದ ಬದುಕು ಈಗ ಈಗಲೇ ಈ ಕ್ಷಣದಿಂದನೇ ಶುರು ಆಗ್ತಿದೆ. ಇಷ್ಟು ದಿನ ಸುಳ್ಳನ್ನು ನಂಬಿ ಬದುಕಿದ್ದೆ. ಇನ್ನು ಮೇಲೆ ನಿಜವಾದ ಬದುಕನ್ನು ಬದುಕ್ತೀನಿ, ಪ್ರೀತಿಸ್ತೀನಿ. ಅದಕ್ಕೆ ನಿನ್ನ ಸಹಾಯ ಬೇಕು ಜೆಂಡೆ. ಆರ್ಯ ಸರ್ಗೆ ನನ್ನ ನೆನಪಾಗ್ತಿಲ್ವಾ? ಅಥವಾ ಅವ್ರಿಗೆ ನಿಜವಾಗ್ಲೂ ನಾನು ಬೇಡ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಹೋದ್ರ? ಸರ್, ನಿಮ್ಮ ಕನಸುಗಳಿಗೆ ನಾನು ತುಂಬಾ ಮೋಸ ಮಾಡಿಬಿಟ್ಟೆ. ನೀವು ಅಪ್ಪ ಆಗ್ತಿರೋ ಖುಷಿನ ನಾನು ನೋಡ್ತಾ ನೀವು ಮಾಡ್ತಿದ್ದಿದ್ದ ಆರೈಕೆಲೆ ನನ್ನ ಮಗು ಆಗ್ಬಿಟ್ಟಿದ್ದೆ ಸರ್. ಜೊತೆಗೆ ಈ ನನ್ನ ಮಗು ಕಾರಣದಿಂದಾನೇ ನಾವು ಹತ್ತಿರ ಆಗಿದ್ದು. ಆದರೆ ಮಗು ಇಲ್ಲ ಅಂತ ನಿಜ ಹೇಳಿ ಮತ್ತೆ ನಿಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯ ಆಗದೆ ಅದೇ ಸುಳ್ಳನ್ನೇ ಹೇಳ್ಕೊಂಡು ಹೋದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್. ನನ್ನ ದುಃಖನ ನೀವು ಯಾವತ್ತೂ ಸಹಿಸ್ತವ್ರಲ್ಲ. ಆದರೆ ಇವತ್ತು ನಾನು ಅಳ್ತಾ ನಿಮ್ಮನ್ನು ಹೋಗಬೇಡಿ ಅಂತ ಕೇಳ್ಕೊಂಡ್ರು ನೀವು ನನ್ನ ಬಿಟ್ಟು ಹೋದ್ರಿ ಅಂದರೆ ನಿಮಗೆ ನಾನು ಎಷ್ಟು ನೋವು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ತದೆ. ನನಗೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗಲ್ಲ ಸರ್. ಪ್ಲೀಸ್ ಸರ್, ನನ್ನನ್ನು ಬಿಟ್ಟು ಹೋಗಬೇಡಿ. ನಾನು ಈಗಲೇ ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ಆರ್ಯ ಸರ್ ನನ್ನ ಫೋನ್ ಪಿಕ್ ಮಾಡದೇ ಇದ್ರೆ
ತಪ್ಪದೆ ಒಂದ್ಸರಿ ಕಾಲ್ ಪಿಕ್ ಮಾಡಿ ಸರ್, ಒಂದ್ಸರಿ ಕಾಲ್ ಪಿಕ್ ಮಾಡಿ. ಅನುನೇ ಕಾಲ್ ಮಾಡಿದಾಳೆ. ಯಾರ್ದು ಕಾಲು? ನಾನು ಇಷ್ಟೊಂದು ಇರಿಟೇಟ್ ಆಗ್ತಿರೋದು ನೋಡ್ತಿದ್ರೆ ಗೊತ್ತಾಗಲ್ವಾ ಯಾರು ಕಾಲ್ ಮಾಡಿರೋದು ಅಂತ? ಅನುನ? ಹಾಂ, ಅವಳೆ ವಠಾರದ ಹುಡುಗಿ, ತುಂಬ ಇನ್ನೋಸೆಂಟ್ ಅಂತ ಅವಳನ್ನ ನಂಬಿದೆ ತಪ್ಪಾಯ್ತು. ನಾನು ಅವಳನ್ನ ಎಷ್ಟು ನಿಸ್ವಾರ್ಥವಾಗಿ ಪ್ರೀತಿಸ್ತಿದ್ದೆ ಗೊತ್ತಾ ಜೆಂಡೆ? ಅನು ಮಾತನ್ನು ನಂಬ್ತಾ ನಿನ್ನ ಸ್ನೇಹನ ಅನುಮಾನ ಪಡೋಕ್ಕೆ ಶುರು ಮಾಡಿದೆ. ಕೊನೆಗೆ ನಿನ್ನನ್ನು ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಅನ್ನ ಹಾಕಿ ಸಾಕ್ದವನ್ನ ತೀರಾ ಕೆಟ್ಟದಾಗಿ ನಡೆಸ್ಕೊಂಡ್ಬಿಟ್ಟೆ. ಗೋಡೌನಲ್ಲಿ ಕೂಡ ಹಾಕ್ತೆ, ಕೈದಿ ಥರ ಟ್ರೀಟ್ ಮಾಡಿದೆ. ಇದಕ್ಕೆಲ್ಲ ಅನುನೇ ಕಾರಣ. ಬಹುಶಃ ಈಗಲೂ ಮತ್ತೆ ಯಾವುದೋ ಸುಳ್ಳು ಹೇಳೋದಕ್ಕೆ ಕಾಲ್ ಮಾಡಿರ್ತಾಳೆ. ಈಗ ನಾನು ಅವಳ ಮಾತನ್ನು ಕೇಳಿ ಎಮೋಷ್ನಲ್ ಆದರೆ ಮತ್ತೆ ಅದೇ ಸುಳ್ಳಿನ ಸುಳ್ಳಿಗೆ ಸಿಕ್ಕಾಕ್ಬತ್ತೀನಿ. ಸಾಕು ಜೆಂಡೆ, ಸಾಕು. ನನಗೆ ಈ ಆಟ ಸಾಕಾಗೋಗಿದೆ. ಮತ್ತೆ ಕಾಲ್ ಮಾಡ್ತಿದ್ದಾಳೆ. ಜೇಂಡೆ, ಹೀಗೆ ತಿಂಡಿ ಹಿಡ್ಕೊಂಡು ನಿಂತ್ಕೊಂಡ್ರೆ ತಿನ್ನೋ ಅನ್ನನ ಕಾಯಿಸ್ದಂಗೆ ಆಗುತ್ತೆ ಅಲ್ವಾ? ನೀನು ಕಾಯಿಸೋಕೆ ಸಾಧ್ಯನೇ ಇಲ್ಲ. ಅನ್ನಕ್ಕೆ ಎಷ್ಟು ಬೆಲೆ ಕೊಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇಗ ಬಾ, ಬಿಸಿ ಬಿಸಿ ತಿಂಡಿ ತಿನ್ನು. ಇಲ್ಲ, ಇನ್ನೂ ಪುಷಪ್ಸ್ ಬಾಕಿ ಇದೆ, ಅದಾದ್ಮೇಲೆ ಮಾಡ್ತೀನಿ. ಜೇಂಡೆ, ನಾನು ಕಳ್ಕೊಂಡಿರೋದನ್ನು ಪಡ್ಕೋಬೇಕು ಅಂತಂದರೆ ಮತ್ತೆ ಮೊದಲಿನ ಥರ ಆಗಬೇಕು. ಮೊದಲಿನ ಥರ ಆಗಬೇಕು ಅಂದರೆ ಕಳ್ಕೊಂಡಿರೋ ಫಿಟ್ನೆಸ್ನು ಪಡ್ಕೋಬೇಕು ಅಲ್ವಾ? ಅಲ್ವಾ ಆರ್ಯ? ನೀನೇ ಫಿಟ್ ಆಗಿಲ್ಲ ಅಂತಂದ್ರೆ ನನ್ನನ್ನು ನಾನೇನು ಅನ್ಕೋಬೇಕು ಹೇಳು? ಏನಪ್ಪ, ನಾನು ದಪ್ಪ ಇರೋದನ್ನ ನೋಡಿ ನಗ್ತಾ ಇದೆಯಾ? ಖಂಡಿತ ಇಲ್ಲ ಜೇಂಡೆ. ನಾನು ಎಲ್ರಿಗೂ ಫಿಟ್ಟಾಗಿರಿ, ಆರೋಗ್ಯವಾಗಿರಿ ಅಂತ ಮಾತ್ರ ಹೇಳೋದು. ವ್ಯಾಯಾಮ ಮಾಡೋದ್ರಿಂದ ದೇಹ ಹೇಗೆ ಫಿಟ್ಟಾಗಿರುತ್ತೋ ಮೆದುಳು, ಮನಸ್ಸು, ಆಲೋಚನೆಗಳನ್ನ ಕಂಟ್ರೋಲಲ್ಲಿ ಇಡಬೇಕು ಅಂತಂದರೆ ಒಳ್ಳೆಯದನ್ನು ಓದಬೇಕು, ಕೇಳಬೇಕು, ಯೋಚನೆ ಮಾಡಬೇಕು. ಸದ್ಯಕ್ಕೆ ನಿನಗೆ ಮೈಂಡ್ ಎಕ್ಸಸೈಸ್ ಅಗತ್ಯ ಇದೆ, ಅದನ್ನು ಮಾಡಿ. ಅದೇ ನಾನು ಕೆಟ್ಟದನ್ನು ಮಾತ್ರ ಯೋಚನೆ ಮಾಡ್ತಿದ್ದೀನಿ ಅಂತಾನೆ? ನಾನೆಲ್ಲಿ ಹಾಗೆ ಹೇಳಿದೆ? ಒಳ್ಳೆಯದನ್ನು ಚಿಂತೆ ಮಾಡು ಅಂತ ಹೇಳಿದೆ ಅಷ್ಟೇ. ನೀನು ಬೇಗ ತಿಂಡಿ ತಿಂದು ರೆಡಿಯಾಗು. ಆಮೇಲೆ ಒಂದು ಮುಖ್ಯವಾದ ಕೆಲಸ ಇದೆ. ಮುಖ್ಯವಾದ ಕೆಲಸನ? ಏನದು? ವರ್ಧನ್ ಕಂಪ್ನಿಗೆ ರಿಸೈನ್ ಮಾಡಬೇಕು. ಯಾಕೆ ಇಷ್ಟೊಂದು ಶಾಕು ಜೆಂಡೆ? ನನಗೆ ನಿನ್ನ ಸ್ನೇಹ ಮುಖ್ಯ. ನನ್ನ ಸ್ನೇಹ ದೂರ ಮಾಡಿದ ಕಂಪ್ನಿ ಬಗ್ಗೆ ನನಗೊಂಚೂರು ಪ್ರೀತಿ ಇಲ್ಲ. ನಿನಗೆ ನಾನು ತಾನೇ ಮುಖ್ಯ, ನನಗಂತೂ ನೀನೇ ಮುಖ್ಯ. ನಾವಿಬ್ಬರು ಮೊದಲಿನ ಥರ ಇರಬೇಕು ಅಂತಂದರೆ ನಾನು ಈ ಕಂಪ್ನಿಯಿಂದ ದೂರ ಆಗಲೇಬೇಕು. ಇವನು ನನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾನ? ಅರ್ಥ ಆಗ್ತಿಲ್ವಲ್ಲ. ಜೇಂಡೆ, ನಾನೇನು ಮುಂಚೆ ವರ್ಧನ್ ಸಂಸ್ಥೆ ದೊರೆ ಆಗಿರ್ಲಿಲ್ವಲ್ಲ. ಕೆಲಸ ಇಲ್ಲದೆ ಅಬ್ಬೇಪಾರಿ ಥರ ಓಡಾಡ್ತಿದ್ದೆ. ಅದೇ ಒಂಥರ ಚೆನ್ನಾಗಿತ್ತು. ಕೆಲಸ ಇಲ್ಲದೆ ಊರು ರಲಿತಾ ಓಸಿ ತಿಂಡಿ ಟೀ ಜೀವನವೇ ಲೇಸು ಸರ್ವಜ್ಞ ಅಂತಿದ್ದೆ. ಅಂದರೆ ನೀನೀಗ ವರ್ಧನ್ ಸಂಸ್ಥೆಗೆ ರಿಸೈನ್ ಮಾಡ್ತಾ ಇದ್ದೀನಿ.
ನಾನು ಎಷ್ಟು ಸಲ ಕಾಲ್ ಮಾಡಿದ್ರು ಆರ್ಯ ಸರ್ ನನಗೆ ವಾಪಸ್ ಕಾಲೇ ಮಾಡಿಲ್ವಲ್ಲ. ನಿನ್ನೆ ಏನೋ ಕೋಪದಲ್ಲಿದ್ರು, ಅದಕ್ಕೆ ಕಾಲ್ ಕಟ್ ಮಾಡಿದ್ರು ಅಂತ ಅಂದ್ಕೊಂಡೆ. ಆದರೆ ಇಷ್ಟೊತ್ತಾದರೂ ಅವ್ರು ಕಾಲ್ ಮಾಡಿಲ್ಲ ಅಂದರೆ ಹೋಗಲಿ, ನಾನು ಯಾಕೆ ಹೀಗೆ ಮಾಡಿದೆ ಅಂತ ನನ್ನ ಮೇಲೆ ಕೋಪ ಮಾಡಿಕೊಂಡು ಬಯೋಕ್ಕಾದರೂ ಫೋನ್ ಮಾಡಬೇಕು ತಾನೇ. ಸರ್ ನನ್ನ ಮಾತನ್ನ ಕೇಳಿ ಪ್ಲೀಸ್ ಸರ್ ಅಂತ ಎಷ್ಟು ಸರಿ ಹೇಳಿದ್ರು, ಅದು ಏನು ಅಂತ ಕೇಳೋದಕ್ಕಾದ್ರೂ ಕಾಲ್ ಮಾಡಬೇಕು ಅಲ್ವಾ ಸರ್. ನನಗೆ ನಿಮ್ಮ ಜೊತೆ ಮಾತಾಡೋವರೆಗೂ ಸಮಾಧಾನ ಇಲ್ಲ ಸರ್. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನೀವಲ್ದೆ ನನ್ನನ್ನು ಇನ್ಯಾರು ಅರ್ಥ ಮಾಡ್ಕೋಬೇಕು ಹೇಳಿ? ಅನು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಈಗ ಹೇಗಿದೆಯಮ್ಮ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಹಾಂ, ಮಾತ್ರೆ ತಗೊಂಡಿದ್ನಲ್ಲ, ತುಂಬ ಚೆನ್ನಾಗಿ ನಿದ್ದೆ ಬಂತು. ಆ ಪಟ್ಟಿ ಕೊಡಿದ್ರಾ? ಕೊಡಿದ್ರು, ನೀನು ಕೊಡಿ. ಅಮ್ಮ, ನಿನಗೂ ಅಪ್ಪಂಗೂ ಇಲ್ಲಿರೋದು ಕಷ್ಟ ಆಗ್ತಿದ್ರೆ ನೀವು ಒಟ್ಟಾರಕ್ಕೆ ಹೋಗ್ಬಿಡಿ ಅಮ್ಮ. ನಾನು ಆರಾಮಾಗಿದ್ದೀನಿ. ನೀನು ಆರಾಮಾಗಿದ್ದೀಯ ಅನ್ನೋದಕ್ಕಿಂತ ನಾವು ನಿನ್ನ ಕಷ್ಟ ನೋಡಲೇಬಾರ್ದು ಅಂತ ಹೀಗೆ ಹೇಳ್ತಿದ್ಯಲ್ವಾ? ಅಯ್ಯೋ ಅಮ್ಮ, ನಾನೇನು ಕಷ್ಟಪಡ್ತಿದ್ದೀನಿ? ಏನು ಕಷ್ಟ ಅಂತ ನಿನಗೆ ಗೊತ್ತಿಲ್ವಾ? ಅಥವಾ ನಮಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಅಳಿಯಂದ್ರು ನಿನ್ನ ಮೇಲೆ ಕೋಪ ಮಾಡ್ಕೊಂಡೋಗಿ ಇನ್ನೂ ಮನೆಗೆ ಬಂದಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ಯಾವಾಗ ಮನೆಗೆ ವಾಪಸ್ ಬರ್ತಾರೆ ಅಂತನೂ ಗೊತ್ತಿಲ್ಲ. ಹೀಗಿರ್ಬೇಕಾರೆ ನಾವು ನಿನ್ನನ್ನು ಇಲ್ಲಿ ಒಂಟಿ ಆಗಿಬಿಟ್ಟು ಒಟ್ಟಾರಕ್ಕೆ ಹೋಗಿ ನೆಮ್ಮದಿಯಿಂದ ಇರೋಕ್ಕಾಗುತ್ತಮ್ಮ? ಅಮ್ಮ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ ಅಮ್ಮ. ನೀನು ಅಳಿಯಂದ್ರು ಕೋಪ ಮಾಡ್ಕೊಂಡು ಹೋಗಿಲ್ಲ ಅಮ್ಮ, ಬೇಜಾರಲ್ಲಿ ಹೋಗಿದ್ದಾರೆ ಅಷ್ಟೇ. ಅವ್ರು ಖಂಡಿತವಾಗ್ಲೂ ನನ್ನ ಬಿಟ್ಟು ತುಂಬ ದಿನ ಇರಲ್ಲ, ಅವ್ರು ವಾಪಸ್ ಬಂದೇ ಬರ್ತಾರೆ. ಅದು ಅಲ್ಲದೆ ನೀನು ನನ್ನನ್ನು ನನ್ನ ಮನೇಲಿ ಬಿಟ್ಟು ಹೋಗ್ತಿದ್ಯಾ, ಬೇರೆ ಎಲ್ಲೂ ಬಿಟ್ಟು ಹೋಗ್ತಿಲ್ಲ ಅಲ್ವಾ? ನಾವು ಒಟ್ಟಾರಕ್ಕೆ ಹೋಗ್ಬೇಕು ಅಂದರೆ ನೀನು ನಮ್ಮ ಜೊತೆ ಬಾ. ನಿನ್ಗೇನೇನು ಬೇಕೋ ಎಲ್ಲ ನಾನೇ ಮಾಡಿಕೊಡ್ತೀನಿ. ಅರೆ ಅಪ್ಪ, ನೀವ್ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗೆ. ಅಲ್ಲ, ನೀವಿಬ್ಬರು ಮಾತಾಡ್ತಿದ್ರಲ್ಲ, ಅದಕ್ಕೆ ಹೊರದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದೇನು ಹೊಸದಾಗೆಲ್ಲ ಮಾತಾಡ್ತಿದ್ದೀರಾ? ನೀವೇನು ಹೊರಗ್ನವ್ರಾ? ನೀವಿಬ್ಬರು ಏನು ಮಾತಾಡ್ತಾ ಇದ್ರಿ ಅಂತ ಕೇಳ್ಬೋದಾ? ಅದು ನಾನು ಅಮ್ಮಂಗೆ ನೀವಿಬ್ರು ಒಟ್ಟಾರಕ್ಕೆ ಹೋಗಿ ನಾನು ಇಲ್ಲಿ ಆರಾಮಾಗಿದ್ದೀನಿ ಅಂತ ಹೇಳ್ತಿದ್ದೆ ಅಷ್ಟೇ. ಪುಷ್ಪ, ಅನು ಹೇಳ್ತಿರೋದು ಸರಿ ಕಣೆ. ಅವಳು ಇಲ್ಲೇ ಆರಾಮಾಗಿರ್ಬೋದು. ನೀನು ಸುಮ್ಮನೆ ಅವಳಿಗೆ ನೀ ತವ್ರಿಗೆ ಬಾ, ನಿನಗೆ ಇಲ್ಲಿಗಿಂತ ಚೆನ್ನಾಗಿ ನೋಡ್ಕೋತೀನಿ ಅಂತೆಲ್ಲ ಹೇಳಬೇಡ. ಅಲ್ಲಿ ನಿನಗೇನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ನೀನೇನಾದ್ರು ಹೇಳಿದ್ರೆ ಅದು ನನ್ನಿಂದ ಆಗದೇ ಇರ್ಬೋದು. ಅಪ್ಪ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನಾನು ಹಾಗೆ ಹೇಳಿಲ್ಲ ಮಗ. ಇಲ್ಲಿ ಎಲ್ಲ ಅನುಕೂಲ ಇದೆಯಲ್ಲ, ನೀವು ಅಂದರೆ ನಾನು ನಿಮ್ಮಮ್ಮನೂ ಇಲ್ಲೇ ಇದ್ಬಿಡೋಣ ಅಂತ ಅಲ್ವೇನೆ ಪುಷ್ಪ? ಅಪ್ಪ, ನೀವಿಲ್ಲಿರೋದು ನನಗೆ ಖುಷಿನೇ ಅಪ್ಪ. ಆದರೆ ನಾನು ನೋವಲ್ಲಿದ್ದೀನಿ ಅನ್ನೋ ಕಾರಣಕ್ಕೆ ನೀವಿಲ್ಲಿರೋದು ನನಗೆ ತುಂಬ ಬೇಜಾರಾಗುತ್ತೆ. ನಿಜ ಏನಂದರೆ ನನ್ನನ್ನು ಇಲ್ಲೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಪ್ಪ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅಳಿಯಂದ್ರು ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅಂತ ಗೊತ್ತಾದ್ರೆ? ಅಮ್ಮ, ನಾನು ಆಗಲೇ ಹೇಳಲಿಲ್ವಾ ಅಮ್ಮ, ನಿನ್ನ ಅಳಿಯಂದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅವ್ರು ಬೇಜಾರು ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ವಾಪಸ್ ಖಂಡಿತವಾಗ್ಲೂ ಬರ್ತಾರೆ ಅಮ್ಮ. ಅವ್ರಿಗೆ ಸ್ವಲ್ಪ ಅವ್ರದ್ದೇ ಆದಂಥ ಸಮಯ ಕೊಡಬೇಕಲ್ವಾ? ಸರಿ ಮಗ, ಹಾಗಿದ್ರೆ ನಾನು ನಿಮ್ಮಮ್ಮ ಒಟ್ಟಾರೆ ಹೊರಟ್ಬಿಡ್ತೀವಿ. ನೀನು ನಮಗೆ ಕಳಿಸ್ಬೇಕು ಅಂತ ಕೆಳಗಡೆ ಏನು ಬರೋದು ಬೇಡ, ನಾವು ಹೋಗಿದ್ದು ಬರ್ತೀವಿ. ಬಾರಿ ಪುಷ್ಪ. ಸರಿ ಅಮ್ಮ, ನಾವಿನ್ನು ಹೊರಡ್ತೀವಿ. ಹುಷಾರು.
ಅಪ್ಪಂಗೆ ನಾನು ಹೀಗೆ ಮಾತಾಡಿದ್ದು ಬೇಜಾರಾಯಿತು ಅನ್ಸುತ್ತೆ. ಆದರೆ ನಾನು ಅವ್ರಿಗೆ ಹೋಗು ಅಂತ ಹೇಳಿಲ್ಲ ಅಂದಿದ್ರೆ ಇಲ್ಲೇ ಇದ್ದು ನನ್ನ ನೋಡ್ತಾ ಇನ್ನೂ ನೋವು ಪಟ್ಟಿರೋರು. ಸಾರಿ ಅಮ್ಮ, ಸಾರಿ ಅಪ್ಪ. ಜೆಂಡೆ, ಈ ಕಲರ್ಸ್ ನಿಂಗೆ ಚೆನ್ನಾಗಿ ಕಾಣುತ್ತೆ. ಜೆಂಡೆ, ಹೇಗಿದೆ ಕಲರು? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಚೆನ್ನಾಗೇನೋ ಇದೆ, ಆದರೆ ಇದೆಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಓ, ನಿನಗೆ ಕಲರ್ ಸೆಲೆಕ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಲ್ವಾ? ಅಲ್ಲ, ಈ ಥರದ ನಿರ್ಧಾರಗಳು ದಿಢೀರಂತ ತಗೊಳ್ತಿದೆಯಲ್ಲ, ಯಾಕೆ ಅಂತ ಕೇಳಿದೆ. ನೀನು ವರ್ಧನ್ ಸಂಸ್ಥೆಗೆ ರಿಸೈನ್ ಮಾಡ್ತೀನಿ ಅಂಥೇಳಿ ಶಾಪಿಂಗ್ ಮಾಡೋಕ್ಕೆ ಬಂದಿದೆಯಲ್ಲ, ನಿಜ ಹೇಳೋ, ಏನು ಮಾಡೋಕ್ಕೆ ಹೊರಟಿದ್ಯಾ? ಗೆಳೆಯ, ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆಯಾ? ಇಷ್ಟು ದಿನ ಆರ್ಯವರ್ಧನ್ ಆಗೋಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನ ಮಾಡ್ಕೋತಿದ್ದೆ. ಇನ್ನು ಮುಂದೆ ಮೊದಲಿನ ಹಾಗೆ ಆಗೋದಕ್ಕೆ ಬೇಕಾಗಿರೋ ತಯಾರಿಗಳನ್ನ ಮಾಡ್ಕೋಬೇಕು ಅಲ್ವಾ? ಆದರೆ ನೀನೀಗ ಅದೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಈ ಬಟ್ಟೆಗಳಿಗೆಲ್ಲ ಬಿಲ್ ಪೇ ಮಾಡು. ಹೇಗಿದ್ರು ನಿನ್ನ ಹತ್ರ ನನ್ನ ದುಡ್ಡು ಇದೆಯಲ್ಲ. ಅಲ್ಲ, ನಾನು ಹೇಳಿದ್ದು ಕೇಳಿಸ್ತಾನೆ. ಇದಕ್ಕೆಲ್ಲ ಬಿಲ್ ಪೇ ಮಾಡು, ಬೇಗ ಬೇಗ. ಹಲೋ ಆರ್ಯ ಸರ್, ಯಾಕೆ ಹೀಗೆ ಮಾಡಿದ್ರಿ ಸರ್? ನಾನು ಎಷ್ಟೊತ್ತಿಂದ ನಿಮ್ಮ ಕಾಲ್ಗೆ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ ಸರ್. ಎಲ್ಲಿದ್ದೀರಾ ಸರ್ ನೀವು? ಹೇಗಿದ್ದೀರಾ? ಹೋಲ್ಡ್ ಆನ್ ಮೀರಾ, ನಿನ್ನೆಲ್ಲ ಪ್ರಶ್ನೆಗಳಿಗೂ ನಾನು ಆಮೇಲೆ ಉತ್ತರ ಕೊಡ್ತೀನಿ. ಸರ್, ನೀವಿಂದ ಇಲ್ಲಿ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ? ಐ ನೋ ಮೀರಾ, ನಾನು ಸೇಫ್ ಆಗಿದ್ದೀನಿ. ಈಗ ತುಂಬ ಮಾತಾಡೋಷ್ಟು ಟೈಮ್ ಇಲ್ಲ. ಅನು ಹೇಗಿದ್ದಾಳೆ? ಈಗ ಸಮಾಧಾನ ಆಗಿದ್ದಾಳ? ಅಲ್ಲ ಸರ್, ನೀವಿಲ್ದೆ ಅನು ಇನ್ನು ಹೇಗಿರಕ್ಕೆ ಸಾಧ್ಯ? ಅವಳು ಸಮಾಧಾನವಾಗಿರ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲ ಸರ್, ನೀವು ಈ ಥರ ಟೈಮಲ್ಲಿ ಅನುನ ಹಾಗೆ ಬಿಟ್ಟು ಬಂದರೆ ಅವಳು ಹೇಗಿರಕ್ಕೆ ಸಾಧ್ಯ ಸರ್? ಪಾಪ. ಮೀರಾ, ಅನುಗೆ ಹೇಗಾದರೂ ಮಾಡಿ ನೀನೇ ಸಮಾಧಾನ ಹೇಳಬೇಕು. ಹಾಗೆ ಅನು ಎಮೋಷ್ನಲಿ ವೀಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಎಮೋಷ್ನಲಿ ಸ್ಟ್ರಾಂಗ್ ಆಗಿ ಇರ್ತಾಳೆ. ಅವಳನ್ನ ವೀಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಮೀರಾ. ಓಕೆ ಸರ್. ಮೀರಾ, ನಾವು ವರ್ಧನ್ ಕಂಪ್ನಿನ ಮತ್ತೆ ಮೊದಲಿನ ಹಾಗೆ ಕಟ್ಟಲೇಬೇಕು. ಅದಕ್ಕೆ ಒಂದಷ್ಟು ಗಿಮಿಕ್ಸ್ನ ಮಾಡಬೇಕು. ಅಂದರೆ ಅನು ನಮ್ಮ ಕಂಪನಿ ಆ್ಯಂಡ್ ಆರಾಧನಾ ಅವ್ರ ಕಂಪನಿ ಮರ್ಜರ್ ವಿಷಯದಲ್ಲಿ ಏನೂ ಮೋಸ ಆಗಿದೆ ಅಂತ ಹೇಳ್ತಾ ಇದ್ಲು. ನೀವು ಅದನ್ನೇ ಹೇಳ್ತಾ ಇದ್ದೀರಾ ಸರ್? ಆ್ಯಕ್ಚುಲಿ ಅದು ನಿಜ. ನಮ್ಮ ಕಂಪ್ನಿ ಆರಾಧನಾ ಅವ್ರ ಕಂಪ್ನಿ ಜೊತೆ ಮರ್ಜ್ ಆಗೋದು ತುಂಬ ಮುಖ್ಯ ಆಗಿತ್ತು. ಅದನ್ನೆಲ್ಲ ಡೀಟೇಲಾಗಿ ಹೇಳಿದ ಮೇಲೇ ಅನು ಅದಕ್ಕೆ ಒಪ್ಕೊಂಡ್ಳು. ರೀಸನ್ ಈಸ್, ನಾವಿರೋ ಸ್ಥಿತಿಲಿ ಯಾವ ಕಂಪ್ನಿನೂ ನಮ್ಮ ಜೊತೆ ಕೈ ಜೋಡಿಸ್ತಾ ಇರಲಿಲ್ಲ. ನಾವು ತುಂಬ ದೊಡ್ಡ ಮಟ್ಟದ ಲಾಸಲ್ಲಿದ್ದೀವಿ. ವಾಟ್? ಲಾಸಲ್ಲಿದ್ದೀವಾ? ಹಾಂ, ಇದೆಲ್ಲ ಅನುಗೆ ಮರ್ಜರ್ ಟೈಮಲ್ಲೇ ಗೊತ್ತಾಗಿದ್ದು. ಇನ್ಫ್ಯಾಕ್ಟ್ ಥ್ಯಾಂಕ್ಸ್ ಟು ಆರಾಧನಾ, ಅವ್ರ ಕಂಪ್ನಿ ಮರ್ಜ್ ಆದಮೇಲೆ ನಮ್ಗೆ ಎಷ್ಟೋ ಲಾಸಸ್ಸು ಫಿಲ್ ಆಗಿದೆ ಗೊತ್ತಾ. ಮುಂದೇನೂ ಅವ್ರ ಅಗತ್ಯ ನಮಗಿದೆ. ಸರ್, ಇದೆಲ್ಲ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನೀವಿಲ್ಲಿ ಇರಬೇಕು ಸರ್. ಯಾವಾಗ ಬರ್ತೀರಾ? ಸದ್ಯಕ್ಕಂತೂ ನಾನು ಬರೋಕ್ಕಾಗಲ್ಲ ಮೀರಾ, ನೀನೇ ಮ್ಯಾನೇಜ್ ಮಾಡಬೇಕು. ನಾನು ಸ್ವಲ್ಪ ದಿನ ಜೆಂಡೆ ಜೊತೆಲೇ ಇದ್ದು ಅವ್ನು ನಂಬಿಕೆ ಬರೋ ಹಾಗೆ ನಡ್ಕೋಬೇಕು. ಯಾಕೆಂದರೆ ನಮ್ಮ ಕಂಪ್ನಿ ಎಲ್ಲ ಇನ್ಕಮ್ ಸೋರ್ಸಸ್, ಪ್ರಾಫಿಟ್, ಫಂಡ್ಸ್, ಶೇರ್ಸ್ ಎಲ್ಲ ಅವನ ಹತ್ರನೇ ಇದೆ. ಅದನ್ನೆಲ್ಲ ವಾಪಸ್ ಪಡ್ಕೊಳ್ಳೋ ತನಕ ನಾನು ಬರೋಕ್ಕಾಗಲ್ಲ. ನಮ್ಮ ಕಂಪ್ನಿ ರೆಪ್ಯುಟೇಷನ್ ಮಾರ್ಕೆಟಲ್ಲಿ ಹೇಗಿದೆಯೋ ಹಾಗೇ ಇದೆ ಅಂತ ತೋರಿಸ್ಕೋಬೇಕು. ಅದು ನೀನು ಬ್ಯಾಲೆನ್ಸ್ ಮಾಡೋದ್ರ ಮೇಲೆ ನಿಂತಿದೆ ಮೀರಾ. ಸರ್, ಯು ಡೋಂಟ್ ವರಿ ಅಬೌಟ್ ದ್ಯಾಟ್. ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ಬಟ್ ಸರ್, ಆ ಚೇಂಡೆಗೆ ಏನಾದರೂ ನಿಜ ಗೊತ್ತಾಗೋದ್ರೆ
ನಿಮ್ಮನ್ನ ಮತ್ತೆ ನೋ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ವರ್ಧನ್ ಕಂಪನಿ CEO ಪೋಸ್ಟ್ಗೆ ನಾನು ರಿಸೈನ್ ಮಾಡ್ತಿದ್ದೀನಿ ಅಂತ ಜೇಂಡೆನ ನಂಬಿಸಿದ್ದೀನಿ. ಇದೆಲ್ಲ ಬರೀ ಗೇಮ್. ಓಕೆ ಸರ್, ನಾವು ಐ ಅಂಡರ್ಸ್ಟ್ಯಾಂಡ್. ಬಟ್ ಪ್ಲೀಸ್ ಸರ್, ನೀವು ತುಂಬ ಹುಷಾರಾಗಿರಿ. ಹಾಂ, ನಾನು ಹೇಳಿದ್ದು ಗೊತ್ತಾಯ್ತಲ್ಲ. ಅನುನ್ನ ಚೆನ್ನಾಗಿ ನೋಡ್ಕೊ. ಮುಂದೆ ಏನು ಮಾಡಬೇಕು ಅಂತ ನಾನು ಕಾಲ್ ಮಾಡಿ ಹೇಳ್ತೀನಿ. ಅನುನ್ನ ಮಾತ್ರ ಮಗು ಥರ ನೋಡ್ಕೊ. ಸರ್ಟನ್ಲಿ ಸರ್, ಐ ವಿಲ್. ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅನು ಮಾತ್ರ ಅಲ್ಲ, ನಾನು, ನಮ್ಮ ಕಂಪ್ನಿ ಎಲ್ಲ ನಿನ್ನ ಜವಾಬ್ದಾರಿನೇ ಮೀರಾ.